ನಾನು ಉಡುಪಿಯ ಸಿರಿಯೂರು ಪರ್ಯಾಯಕ್ಕೆ ಹೋಗಕ್ಕೆ ಕಾರಣ ಗೋಲ್ಡನ್ ಟ್ರ್ಯಾಕ್ ಮ್ಯೂಸಿಕ್ ಬೀಟ್ಸ್ ಉಡುಪಿ ಬ್ರಹ್ಮಾವರ. ಇವರು ಅವರ ಕಾರ್ಯಕ್ರಮಕ್ಕೆ ನನ್ನನ್ನು ಇನ್ವೈಟ್ ಮಾಡಿದ್ರು. ಸೊ ನಾನು ಬೆಂಗಳೂರಿಂದ ಉಡುಪಿಗೆ ಹೋಗಿದ್ದೆ. ಎಲ್ಲಾ ಪ್ರೋಗ್ರಾಮ್ ಗಳನ್ನು ತುಂಬಾ ದೂರದಿಂದ ನೋಡಿ ಎಂಜಾಯ್ ಮಾಡ್ತಿದ್ದೆ. ನನಗೆ ಹತ್ತರಿಂದ ಕೂತು ಫುಲ್ ಪ್ರೋಗ್ರಾಮ್ ನೋಡಿದಾಗ ನನಗನ್ಸಿದ್ದೊಂದೇ, ಒಂದು ಟೀಮ್ ಕಟ್ಟಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ. ಅದು ಅಲ್ಲದೆ ಇದು ಲೈವ್ ಆರ್ಕೆಸ್ಟ್ರಾ ಆಗಿರೋದ್ರಿಂದ ಇಲ್ಲಿ ಆಂಕರಿಂಗ್, ಡ್ಯಾನ್ಸ್ ಮತ್ತೆ ಮ್ಯೂಸಿಕ್, ಸಿಂಗಿಂಗ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಈ ಪ್ರೋಗ್ರಾಮ್ಗೆ ಸಾವಿರಾರು ಜನ ಸೇರ್ತಾರೆ. ಅದು ಅಲ್ಲದೆ 7 ಗಂಟೆಯಿಂದ 3 ಗಂಟೆವರೆಗೂ ಪ್ರೋಗ್ರಾಮ್ ನಡೆಸಬೇಕು. ಈ ಕಾರ್ಯಕ್ರಮ ಯಶಸ್ವಿ ಆಗೋಕೆ ಹಾಗೆ ನನಗೆ ಇಷ್ಟ ಆದ ಒಂದಷ್ಟು ಅದ್ಭುತ ಟ್ಯಾಲೆಂಟ್ ಗಳ ಬಗ್ಗೆ ಮಾತಾಡ್ತೀನಿ. ಇಲ್ಲಿ ಬಂದಿರಂತ ಅಷ್ಟು ಜನಗಳನ್ನ ಮೊದಲು ಅಟ್ರಾಕ್ಟ್ ಮಾಡೋದೇ ಆಂಕರಿಂಗ್. ಅದನ್ನ ತುಂಬಾ ಅದ್ಭುತವಾಗಿ ನಡ್ಸ್ಕೊಟ್ಟಿದ್ದು ಕೃತಿ ಮೂಡ್ಬಿಟ್ಟು. ಹಬ್ಬ, ಇವರ ವಾಯ್ಸ್ ಮತ್ತೆ ಅವರು ಮಾತಾಡೋ ವೈಖರಿ ನೋಡಿ ನನಗಂತೂ ತುಂಬಾ ಖುಷಿ ಆಯ್ತು. ಸೊ ಇವತ್ತಿನ ಪರ್ಯಾಯ 2026ರ ಈ ಒಂದು ದೊಡ್ಡ ವೇದಿಕೆಯನ್ನು ಸುಂದರ ಮಾಡಿದಂತ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಹಾಗೆ ಪ್ರೋಗ್ರಾಮ್ ಮುಗಿಯವರೆಗೂ ಎಲ್ಲರನ್ನು ಒಂದೇ ಕಡೆ ಅಟ್ರಾಕ್ಟ್ ಮಾಡಿ ಮಾತಿನಲ್ಲೇ ಮೋಡಿ ಮಾಡ್ತಾ ಇದ್ರು. ಇವರ ಅದ್ಭುತ ಕಲೆಗೆ ನಂದೊಂದು ಸಲಾಂ. ನೆಕ್ಸ್ಟ್ ಸಿಂಗರ್ ಹರೀಶ್. ಇವರ ಆಗಮನಕ್ಕೆ ಜನ ಕಾಯ್ತಾ ಇದ್ರು ಅನ್ನೋ ಅಷ್ಟು ಫೀಲ್ ಆಗ್ತಿತ್ತು. ಇವ್ರು ಬಂದ್ರೆ ಜನ ಕುಣಿದು ಕುಪ್ಪಳಿಸ್ತಾ ಇದ್ರು. ಇನ್ನ ಡ್ಯಾನ್ಸ್ ವಿಚಾರದಲ್ಲಿ ನನಗೆ ತುಂಬಾ ಇಷ್ಟವಾದ ಟೀಮ್ ಅಂತ ಹೇಳಿದ್ರೆ STC. ಅದ್ಭುತ ಕೋರಿಯೋಗ್ರಫಿ ಮತ್ತೆ ಟೀಮ್ ಎನರ್ಜಿ ನೋಡಿ ವಾವ್ ಅನಿಸ್ತು. ಇಲ್ಲಿ ನನಗನ್ಸಿದ್ದೊಂದೇ, ಪ್ರತಿಯೊಬ್ರು ಅವ್ರವ್ರ ಟ್ಯಾಲೆಂಟ್ ಮೇಲೆ ವರ್ಕ್ ಮಾಡ್ತಾರೆ. ಒಂದು ಒಳ್ಳೆ ಪ್ರೋಗ್ರಾಮ್ ಆಗ್ಬೇಕು ಅಂತ ಹೇಳಿದ್ರೆ 100 ಒಳ್ಳೆ ಟ್ಯಾಲೆಂಟ್ ಗಳು ಕೂಡಬೇಕು. ನಾವು ಇಷ್ಟಪಡೋ ಕೆಲಸದ ಮೇಲೆ ಶ್ರದ್ಧೆ ಇದ್ರೆ ಸಕ್ಸಸ್ ಅನ್ನೋದು ತಾನಾಗೆ ಬರುತ್ತೆ. ಇಂತ ಅದ್ಭುತ ಟ್ಯಾಲೆಂಟ್ ಗಳಿಗೆ ನಮ್ ಕಡೆಯಿಂದ ಬೇಕಾಗಿರೋದು ಪ್ರೋತ್ಸಾಹ. ನೀವೇನಾದ್ರೂ ಲೈವ್ ಆರ್ಕೆಸ್ಟ್ರಾ, ಟ್ರ್ಯಾಕ್ಸ್, ಯಾವುದೇ ತರಹದ ಕಾರ್ಯಕ್ರಮಗಳಿದ್ರು ಗೋಲ್ಡನ್ ಟ್ರ್ಯಾಕ್ಸ್ ಮ್ಯೂಸಿಕ್ ಬೀಟ್ಸ್ ಬ್ರಹ್ಮಾವರ ಉಡುಪಿ ಅವರನ್ನ ಕಾಂಟ್ಯಾಕ್ಟ್. ಒಂದು ಅದ್ಭುತ ತಂಡದ ಜೊತೆ ಸುಂದರವಾದ ಕಾರ್ಯಕ್ರಮವನ್ನ ಇವ್ರು ನಡೆಸ್ಕೊಡ್ತಾರೆ. ಹಾಗೆ ಡ್ಯಾನ್ಸ್ ಮತ್ತೆ ಆಂಕರಿಂಗ್ ಬೇಕು ಅಂತ ಹೇಳಿದ್ರೆ ಅವರ ಐಡಿನ ನನ್ನ ಐಡಿಯಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.